ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಆಚಾರಿ. ಸೊ ಇವತ್ತು ನಾವು 2019 ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ನಾನು ಬರೆದಿಟ್ಕೊಂಡಿದ್ದೆ. ಸೊ ಅದನ್ನು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಹೋಗೋಣ. ಒಂದು, ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ನಾನು ಆಪ್ಷನ್ಸ್ ಕೂಡ ಬರ್ತಿದ್ದೀನಿ. ಸೊ ಅದರಲ್ಲಿ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಇವತ್ತು ಪಾರ್ಟ್ ಎ ಮಾತ್ರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನು, ಪೂರೈಕೆ ರೇಖೆಯ ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ES = 0. ಆನ್ಸರ್ ಸಿ. ಹೆಚ್ಚುವರಿ ಘಟಕಗಳ ಮಾರಾಟದಿಂದ ಬದಲಾಗುವ TR ಅನ್ನು ಹೀಗೆನ್ನುವರು: ಸೀಮಾಂತ ಆದಾಯ ಎನ್ನುವರು. ಮಹಾ ಆರ್ಥಿಕ ಕುಸಿತದ ವರ್ಷ 1929. ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆಯ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗಿರುತ್ತದೆ, ಸ್ಥಿರವಾಗಿರುತ್ತದೆ ಎಂದು ನಿರ್ಧಾರವಾಗಿರುತ್ತದೆ. ಪೈಪೋಟಿಯ ವರ್ತನೆ ಮತ್ತು ಪೈಪೋಟಿಯ ಮಾರುಕಟ್ಟೆ ಸಂರಚನೆ ಡ್ಯಾಶ್ ಸಂಬಂಧವನ್ನು ಹೊಂದಿದೆ, ವಿರುದ್ಧ ಸಂಬಂಧವನ್ನು ಹೊಂದಿದೆ. ಡ್ಯಾಶ್ ಸರಕುಗಳ ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಅಂತಿಮ. ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1 ಮಾರ್ಚ್ 31 ಇರುತ್ತದೆ. ಹೊಂದಿಸಿ ಬರೆಯಿರಿ. TFC + TVC = TC. ಪೈ TR - TC. ಗೃಹ ಕೃತ್ಯ ಹಣರಹಿತ ವಿನಿಮಯ. ನಾಣ್ಯ ಚಲಾವಣೆ ಭಾರತ ಸರ್ಕಾರ. ಉಳಿತಾಯ Y-C. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ MRS ಅನ್ನು ವಿಸ್ತರಿಸಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಬದಲಿಕೆಯ ದರ. ಏಕಸ್ವಾಮ್ಯ ಎಂದರೇನು? ಒಂದು ಉದ್ಯಮ ಘಟಕ ಅಥವಾ ಒಬ್ಬನೇ ಮಾರಾಟಗಾರ ಇರುವಂತಹ ಮಾರುಕಟ್ಟೆ ಸಂರಚನೆಯನ್ನು ಏಕಸ್ವಾಮ್ಯ ಮಾರುಕಟ್ಟೆ ಎನ್ನುತ್ತಾರೆ. ಆಡಮ್ ಸ್ಮಿತ್ ರವರ ಕೃತಿಯ ಹೆಸರೇನು? ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಪುಕ್ಕಟ್ಟೆ ಸವಾರರೆಂದರೇನು? ಇದು ಕೊಡ್ತಾರೆ ಆಲ್ಮೋಸ್ಟ್ ಅಲ್ಲೂ. ಇದು ಜಾಸ್ತಿ ಸಲ ರಿಪೀಟ್ ಆಗಿದೆ ಈ ಕ್ವಶನ್ನು. ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಪುಕ್ಕಟ್ಟೆ ಸವಾರರೆಂದು ಕರೆಯುತ್ತಾರೆ. ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಾದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದಕ್ಕೆ ಮುಕ್ತ ಆರ್ಥಿಕತೆ ಎನ್ನುತ್ತೇವೆ. ಸೊ ಇಷ್ಟು ಪಾರ್ಟ್ ಎ ಆಯಿತು. ಪಾರ್ಟ್ ಬಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ.